ನಳಂದ ಮಲ್ಮಾಸ್ ಜಾತ್ರೆಯ ಉಯ್ಯಾಲೆಯಲ್ಲಿ ರೈಡ್ ಮಾಡುವಾಗ ಕಳಚಿದ ಬೆಲ್ಟ್, ಯುವಕ ಸಾವು. ಬಿಹಾರದ ನಳಂದಾದಲ್ಲಿ ನಡೆದ ರಾಜ್ಗಿರ್ ಮಲ್ಮಾಸ್ ಜಾತ್ರೆಯ ಸಂದರ್ಭದಲ್ಲಿ ಚಲಿಸುವ ಉಯ್ಯಾಲೆಯ ಬೆಲ್ಟ್ ಸಡಿಲಗೊಂಡು ಕೆಳಗೆ ಬಿದ್ದ ಯುವಕನೊಬ್ಬ ಗಂಭೀರವಾಗಿ ಗಾಯಗೊಂಡು ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾನೆ. ಮೃತನನ್ನು ನವಾಡ ಜಿಲ್ಲೆಯ ಮಿಕ್ಕು ಗ್ರಾಮದ ನಿವಾಸಿ ಅಮನ್ ಕುಮಾರ್ ಎಂದು ಗುರುತಿಸಲಾಗಿದ್ದು, ಈತ ತನ್ನ ಕುಟುಂಬದೊಂದಿಗೆ ಜಾತ್ರೆಗೆ ಬಂದಿದ್ದಾಗ ದುರಂತ ಸಂಭವಿಸಿದೆ. ಅಮನ್ ಮತ್ತು ಆತನ ಸೋದರ ಸಂಬಂಧಿ ಪ್ರಿನ್ಸ್ ಒಟ್ಟಿಗೆ ಉಯ್ಯಾಲೆಯಲ್ಲಿ ರೈಡ್ಗೆ ಕುಳಿತಿದ್ದು, ರೈಡ್ ಆರಂಭವಾದ ತಕ್ಷಣ ಅಮನ್ ಸಮತೋಲನ ಕಳೆದುಕೊಂಡಿದ್ದಾನೆ ಹಾಗೂ ಆತನ ಸುರಕ್ಷತಾ ಬೆಲ್ಟ್ ತೆರೆದುಕೊಂಡಿದ್ದರಿಂದ ಕೆಳಗೆ ಬಿದ್ದಿದ್ದಾನೆ. ಗಂಭೀರ ಸ್ಥಿತಿಯಲ್ಲಿದ್ದ ಯುವಕನನ್ನು ಮೊದಲು ರಾಜ್ಗಿರ್ ಆಸ್ಪತ್ರೆ ಹಾಗೂ ನಂತರ ಪಾವಾಪುರಿಯ ವಿಂಗ್ಸಾರ್ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಪರಿಸ್ಥಿತಿ ಗಂಭೀರವಾದ ಹಿನ್ನೆಲೆಯಲ್ಲಿ ಪಾಟ್ನಾಕ್ಕೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಆತ ಕೊನೆಯುಸಿರೆಳೆದಿದ್ದಾನೆ. ಘಟನೆಗೆ ಸಂಬಂಧಿಸಿದಂತೆ ರಾಜಗಿರಿ ಡಿಎಸ್ಪಿ ಸಂಚಿತ್ ಕುಮಾರ್ ಗುಪ್ತಾ ಅವರು ಪ್ರಕರಣ ದಾಖಲಿಸಿಕೊಂಡಿದ್ದು, ನಿರ್ಲಕ್ಷ್ಯ ವಹಿಸಿದ ಉಯ್ಯಾಲೆ ಆಪರೇಟರ್ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದ್ದಾರೆ. दिनांक 25/5/2026 को करीब 8 बजे रात्रि में सूचना मिली कि मलमास मेला राजगीर में सुनामी झूला से एक व्यक्ति गिरकर गंभीर रूप से जख्मी हो गया. ಸದ್ಯ ಪೊಲೀಸರು ಅಪಘಾತ ಸಂಭವಿಸಿದ ಉಯ್ಯಾಲೆಯನ್ನು ವಶಪಡಿಸಿಕೊಂಡು ತನಿಖೆಗೆ ಎಫ್ಎಸ್ಎಲ್ ತಂಡವನ್ನು ಕರೆಸಿದ್ದು, ಸುರಕ್ಷತೆಯ ದೃಷ್ಟಿಯಿಂದ ಜಾತ್ರೆಯಲ್ಲಿನ ಉಳಿದೆಲ್ಲ ದೊಡ್ಡ ಉಯ್ಯಾಲೆಗಳ ಸಂಚಾರವನ್ನು ಸ್ಥಗಿತಗೊಳಿಸಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.